ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಜಾತಿ ಗಣತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೃಢವಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಖುದ್ದು ಹೈಕಮಾಂಡ್ ಹಾಗೂ ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದ್ರು ಅವರೆಲ್ಲರಿಗೂ ಕೂಡ ಜಗ್ಗದೆ ಸಿಎಂ ಸಿದ್ದರಾಮಯ್ಯ ನಿಗದಿಯಂತೆ ಸಮೀಕ್ಷೆ ನಡೆಸಲೇಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಏನಾಯಿತು? ಜಾತಿಗಣತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ದೃಢ ನಿರ್ಧಾರ ಹಾಗೂ ನಿಲುವು ಹೊಸದೊಂದು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಯಾಕಂದರೆ ರಾಜ್ಯದೆಲ್ಲೆಡೆ ಅದು ಬಿಜೆಪಿ ಇರಬಹುದು, JDS ಇರಬಹುದು, ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ಒಗ್ಗಟ್ಟಿಗೆ ಎದುರಾಗಿ ಸರ್ಕಾರ ಅಹಿಂದ ಪರವಾಗಿ ನಿಲ್ಲುತ್ತೆ ಅನ್ನುವಂತಹ ಸಂದೇಶ ಸಾರಲಿಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮದೇ ಪಕ್ಷದ ಶಾಸಕರ, ಮೇಲ್ವರ್ಗದ ಶಾಸಕರ ಮತ್ತು ಮೇಲ್ವರ್ಗಗಳಿಗೆ ಸೇರಿದಂತಹ ಸಚಿವರ ಬಹುದೊಡ್ಡ ವಿರೋಧ, ಯಾಕಂದರೆ ಮೇಜು ಕುಟ್ಟಿ ಗಲಾಟೆ ಮಾಡಿದ್ರು ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂತಹ ಸಂಗತಿ. ಆದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಪ್ರಣಾಳಿಕೆಯಲ್ಲಿ ಕೊಟ್ಟ ಕಾರ್ಯಕ್ರಮಗಳ ಪ್ರಕಾರ ಜಾತಿ ಗಣತಿಯನ್ನು ಮಾಡಲೇಬೇಕು. ಎಲ್ಲ ಸಮಾಜಗಳಲ್ಲಿ ಇರುವಂತಹ, ಅದು ಮೇಲ್ವರ್ಗಗಳೇ ಇರಬಹುದು ಅಥವಾ ದಮನಿತ ಸಮುದಾಯಗಳೇ ಇರಬಹುದು, ಆ ಸಮುದಾಯಗಳಲ್ಲಿನ ಬಡವರನ್ನು ಹುಡುಕಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಿದೆ. ಆ ಕಾರಣಕ್ಕೋಸ್ಕರ ನಾವು ಜಾತಿ ಗಣತಿ ಮಾಡಿಯೇ ತೀರ್ತೀವಿ. ಏನೆಲ್ಲ ವಿರೋಧ ಬಂತು? ಕ್ರಿಶ್ಚಿಯನ್ ಅನ್ನುವಂತಹ ಪದವನ್ನು ಯಾಕೆ ಹಿಂದೂ ಜಾತಿಗಳ ಪಕ್ಕದಲ್ಲಿ ಸೇರಿಸಿದ್ರಿ? ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಗಂಡಾಂತರ ಎದುರಾಗಬಹುದು ಅನ್ನುವಂತಹ ಟಾರ್ಗೆಟ್ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಪಷ್ಟವಾಗಿ ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೆಸಲು ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ. ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸಿರುವ ಕಲಂಗಳನ್ನು ತೆಗೆಯುವಂತೆ ಸೂಚನೆ ನೀಡಿದ್ದಾರೆ. ವಿವಾದಿತ ಜಾತಿಗಳನ್ನು ಕೈಬಿಟ್ಟು ಸಮೀಕ್ಷೆ ನಡೆಸುವಂತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜಾತಿ ಗಣತಿ ವಿರೋಧದ ಬಗ್ಗೆ ಪ್ರತಿಕ್ರಿಯಿಸಿದ್ದು ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಬೇಕೆಂದು ಪ್ರತಿಯೊಬ್ಬ ಸಚಿವರಿಗೂ ಹೇಳಿದ್ದೀನಿ. ಜಾತಿ ಸಮೀಕ್ಷೆಯನ್ನು ಮುಂದೂಡಲ್ಲ. ಹಿಂದುಳಿದ ವರ್ಗಗಳ ಕಮಿಷನ್ ಸಾಂವಿಧಾನಿಕ ಸಂಸ್ಥೆ, ಅವರಿಗೆ ಏನೂ ನಿರ್ದೇಶನ ಕೊಡೋದಕ್ಕೆ ನಾವು ಬರೋದಿಲ್ಲ. ಅವರ ಅಭಿಪ್ರಾಯ ಕೇಳಿದ್ರು, ಎಲ್ಲರೂ ಹೇಳಿದ್ದಾರೆ, ಅಂತಿಮವಾಗಿ ಆಯೋಗವೇ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ದೊಡ್ಡ ವಿರೋಧ ಏನಾಯಿತು ಸಚಿವ ಸಂಪುಟದಲ್ಲಿ ಜಾತಿ ಗಣತಿಯ ವಿಚಾರವಾಗಿ? ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ವಿರೋಧ. ಸುಮಾರು 20 ಸಚಿವರು, ಯಾರೆಲ್ಲ ನಾವು ನಿಮ್ಮ ಕಡೆಯವರು, ನಾವು ನಮ್ಮ ರಾಜಕೀಯ ಗುರು ಸಿದ್ದರಾಮಯ್ಯ ಅಂತಿದ್ದ ಬಹುಪಾಲು ಸಚಿವರು ಈ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿರುವಂಥದ್ದನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಬಹುದು. ಆ ಕಾರಣಕ್ಕೋಸ್ಕರನೇ ಎಲ್ಲೋ ಒಂದು ಕಡೆ ಅಹಿಂದ ವರ್ಗಗಳ ಪರವಾಗಿ ಧ್ವನಿ ಎತ್ತುವ, ದಮನಿತ ಶೋಷಿತ ಸಮುದಾಯಗಳ ಜೊತೆ ನಿಲ್ಲುವ ಸಿದ್ದರಾಮಯ್ಯ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರನ್ನು ಸಿಎಂ ಸ್ಥಾನದಿಂದ ಇಳಿಸುವಂತಹ ಸಾಧ್ಯತೆಗಳು ಈ ವಿರೋಧದ ಮೂಲಕ ಖಾತ್ರಿಯಾಗಿದೆ. ಏನಾಗುತ್ತೋ ನೋಡಬೇಕು. ಇನ್ನು ಎರಡನೇ ಸುದ್ದಿ, ಹೈಕಮಾಂಡ್ ಅಂಗಳ ತಲುಪಿದ ಜಾತಿ ಜ್ವಾಲೆ. ರಾಜ್ಯಕ್ಕೆ ಬಂದ ಉಸ್ತುವಾರಿ ಸುರ್ಜೇವಾಲಾ ಒಂದೇ ಕಾರಿನಲ್ಲಿ ಹೋಗಿ ಸಿಎಂ DCM ಭೇಟಿ. ಇಷ್ಟು ದಿನ ಕರ್ನಾಟಕದಲ್ಲಿ ಧಗಧಗಿಸುತ್ತಿದ್ದಂತಹ ಜಾತಿ ಜ್ವಾಲೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ತಲುಪಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ನಡೆದ ಘಟನೆ ಕಾಂಗ್ರೆಸ್ ವರಿಷ್ಠರನ್ನ ಅಲರ್ಟ್ ಮಾಡಿದೆ. ಹೀಗಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ನಡೆದಂತಹ ಅಧಿಕಾರಿಗಳ ಸಚಿವರ ತುರ್ತು ಮೀಟಿಂಗ್ ಬಳಿಕ ನೇರವಾಗಿ ಸಿಎಂ DCM ಸುರ್ಜೇವಾಲಾ ಇರುವಲ್ಲಿಗೆ ಹೋಗಿದ್ದಾರೆ. ಮುಖ್ಯವಾಗಿ ಒಂದೇ ಕಾರಿನಲ್ಲಿ ಒಟ್ಟಾಗಿಯೇ ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಾಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗಿದೆ. ಸಚಿವ ಸಂಪುಟದಲ್ಲಿ ಏನಾಯಿತು, ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರಲಾಗಿದೆ, ಹೀಗೆ ಪ್ರತಿಯೊಂದರ ಬಗ್ಗೆ ವಿವರಣೆ ನೀಡಲಾಗಿದೆ. ಜಾತಿ ಗಣತಿ ವಿಚಾರವಾಗಿ DCM DK ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದು, ವಿರೋಧ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಗೊಂದಲವನ್ನು ನಾವೆಲ್ಲ ಸರಿ ಮಾಡ್ತೇವೆ, ಯಾವುದೇ ಗೊಂದಲ ಆಗೋದು ಬೇಡ. ಬಿಜೆಪಿಯವರು, ಬೇರೆ ಪಾರ್ಟಿಯವರು ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಿದ್ದಾರೆ. ನಾವೆಲ್ಲರಿಗೂ ನ್ಯಾಯ ಕೊಡಿಸ್ತೀವಿ, ಪ್ರತಿ ಮನೆಗೂ ಹೋಗ್ತೀವಿ, ಗಾಬರಿ ಪಡುವ ಅವಶ್ಯಕತೆ ಇಲ್ಲ, ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರತಿ ಸಲ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏರು ಸ್ತರದಲ್ಲಿ ಗಲಾಟೆಗಳಾದಾಗ, ಸಚಿವ ಸಂಪುಟದ ಸಭೆಯಲ್ಲೋ ಅಥವಾ ಹೊರಗೋ ವಿವಾದಗಳಾದಾಗ, ನಾಯಕತ್ವದ ಬದಲಾವಣೆಗಳ ಜೋರು ಧ್ವನಿ ಹೊರಗೆ ಬಂದಾಗ ಬರ್ತಾರೆ, ಸೂಪರ್ CM ರೀತಿಯಲ್ಲಿ ವರ್ತಿಸ್ತಾರೆ ಅಂತ BJP JDS ಆರೋಪ ಮಾಡುತ್ತೆ.
ಆದರೆ ಈ ಸಲ ಬಂದಿರುವಂಥದ್ದು ತುಂಬ ಗಂಭೀರವಾದ ಒಂದು ಸಂದೇಶ ರವಾನೆ ಆದಮೇಲೇನೆ. ಯಾಕಂದರೆ ಮೇಲ್ವರ್ಗಗಳ ಶಾಸಕ ಮತ್ತು ಸಚಿವರುಗಳು ನೇರವಾಗಿ ಹೈಕಮಾಂಡ್ಗೆ ಹೇಳಿರುವಂಥದ್ದು, ನಾವು ವಿರೋಧಿಸ್ತೀವಿ, ಸಿದ್ದರಾಮಯ್ಯ ಅವರು ನಮ್ಮ ವಿರೋಧವನ್ನು ಧಿಕ್ಕರಿಸಿ ಈಗ ನಿರ್ಧಾರ ತಗೋತಿದ್ದಾರೆ ಅನ್ನೋದು. ಆದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಯಾವ ಸಂದೇಶ ಕೊಟ್ಟಿದ್ದಾರೋ, ಅಹಿಂದಾನೇ ಇಲ್ಲದೆ ನಿಮಗೆ 135 ಸ್ಥಾನ ಬರ್ತಿರಲಿಲ್ಲ, ಅವರು ನಮ್ಮ ಜೊತೆಲಿ ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಇರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ. ಅದೇನೇ ಇರಬಹುದು, ಒಂದಂತೂ ಸತ್ಯ, ಈ ಮೂವರು ನಾಯಕರು ಯಾರಿದ್ದಾರೆ, ಸಿದ್ದರಾಮಯ್ಯ, ಬಂಗಾರಪ್ಪ ಮತ್ತು ದೇವರಾಜ ಅರಸು, ಈ ಮೂರು ಜನ ಕಾಂಗ್ರೆಸ್ನ ಏರಿಳಿತಗಳ ಅಸಲಿ ಮಾನದಂಡಗಳಾಗಿ ಕಂಡವರು. ಇನ್ನುಳಿದ ಸಮಾಜಗಳಲ್ಲಿನ ಎಷ್ಟೋ ಜನ ಮುಖ್ಯಮಂತ್ರಿಗಳಾದರು, ಅವ್ರು ಹೋದಾಗ ಬಂದಾಗ ಯಾವ ವ್ಯತ್ಯಾಸ ಆಗಲಿಲ್ಲ. ಆದರೆ ಒಬ್ಬ ದೇವರಾಜ ಅರಸು ಹೊರಗೆ ಕಾಲಿಟ್ಟಾಗ ಕಾಂಗ್ರೆಸ್ ಸ್ಥಿತಿ ಏನಾಯಿತು? ಒಬ್ಬ ಬಂಗಾರಪ್ಪ ಪ್ರತಿ ಸಲ ಕಾಂಗ್ರೆಸ್ ವಿರುದ್ಧ ಬಂಡೆದ್ದು ಒಂದು ಪಕ್ಷ ಕಡ್ದಾಗ ಕಾಂಗ್ರೆಸ್ ಸ್ಥಿತಿ ಎಲ್ಲಿಗೆ ಬಂದು ನೆಲ ಕಚ್ಚಿತು? ಸಿದ್ದರಾಮಯ್ಯ ಕೂಡ ಅಂಥದ್ದೇ ಎಚ್ಚರಿಕೆಯನ್ನು ಕೊಟ್ಟಿರುವ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರನೇ ಬಹುದೊಡ್ಡ ವಿರೋಧದ ಮಧ್ಯೆ ಹೈಕಮಾಂಡ್ಗೂ ಕೂಡ ಧಿಕ್ಕರಿಸಿ ಸಿದ್ದರಾಮಯ್ಯ ಅವರು ಜಾತಿಗಣತಿಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಧಿ ಇಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನು ಒಪ್ಪಬೇಕಿದೆ, ಒಪ್ಪುತ್ತಾರೆ. ಮೂರನೆಯ ಸುದ್ದಿ, ಜಾತಿಗಣತಿಗೆ ವಿರೋಧ ಪಕ್ಷಗಳ ಆಕ್ಷೇಪ. 331 ಜಾತಿ ಸೇರ್ಪಡೆ ಉದ್ದೇಶದ ಬಗ್ಗೆ ಪ್ರಶ್ನೆ, ರಾಜಕೀಯ ದುರುದ್ದೇಶ ಎಂದ JDS. ಜಾತಿಗಣತಿ ಸರ್ವೆಗೆ ವಿರೋಧ ಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ JDS ನಾಯಕರು ಎಲ್ಲೇ ಹೋದರೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಇದೇ ಸಿಎಂ ಕಾಂತರಾಜು ವರದಿ ಸ್ವೀಕಾರ ಮಾಡಿದ್ರು. 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆ ಆಗಿತ್ತು. ಆದರೆ ಅವರ ಸಚಿವರೇ ವರದಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು ವರದಿ ತಿರಸ್ಕರಿಸಿದ್ರು ಎಂದು ಹೇಳಿದ್ದಾರೆ. ಅದಕ್ಕೆ ಖರ್ಚಾದ ಹಣ ರಾಜ್ಯದ ಜನರ ತೆರಿಗೆ ಹಣ ಪೋಲಾಯಿತು. ಇದೀಗ 420 ಕೋಟಿ ವೆಚ್ಚದಲ್ಲಿ ಮತ್ತೆ ಸರ್ವೆ ಮಾಡಿಸ್ತಿದ್ದಾರೆ. ಇದಕ್ಕೆ ಅವರದ್ದೇ ಸಚಿವರ ಅಸಮಾಧಾನ ಹೊರಹಾಕಿರುವಂತಹ ಸಂದರ್ಭದಲ್ಲಿ 331 ಜಾತಿಗಳ ಸೇರ್ಪಡೆ ಮಾಡಿದ್ದು ಯಾರ ಉದ್ದೇಶಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾತಿಗಣತಿ ಬಗ್ಗೆ ಬಿಜೆಪಿ ಟ್ವೀಟ್ ಮೂಲಕವೇ ರಾಜ್ಯ ಸರ್ಕಾರದ ಕಾಲೆಳೆದಿದೆ. ದಲಿತರೊಳಗೆ ಕ್ರೈಸ್ತ ಜಾತಿಗಳನ್ನು ತಂದಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ದಲಿತರು ಛೀಮಾರಿ ಆಗ್ತಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಕ್ರೈಸ್ತ ಮತಕ್ಕೆ ದಲಿತರ ಜಾತಿಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ. ಸರ್ಕಾರವನ್ನು ಯಾರು ಮುನ್ನಡೆಸುತ್ತಿದ್ದಾರೆ ಎನ್ನುವುದೇ ಗೊಂದಲವಾಗಿದೆ. ದಲಿತರನ್ನು ಕ್ರಿಶ್ಚಿಯಾನಿಟಿಗೆ ಮತಾಂತರ ಮಾಡಲು ಸರ್ಕಾರವೇ ಮಿಷನರಿಗಳಿಂದ ಗುತ್ತಿಗೆ ತೆಗೆದುಕೊಂಡಿದೆಯಾ ಎಂಬ ಅನುಮಾನ ಮೂಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯೂ ಲೈಫ್ ಬ್ರೈನ್ ವಾಶ್ಗೆ ಬಲಿಯಾಗಿರಬಹುದೇ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಆದರೆ ಇಲ್ಲೊಂದು ಪಕ್ಕ, ಹಿಂದೂ ಜಾತಿಯ ಪಕ್ಕದಲ್ಲಿ ಕ್ರಿಶ್ಚಿಯನ್ ಹೆಸರುಗಳನ್ನೇ ಯಾಕೆ ಸೇರಿಸಿದ್ರು? ಆ ಕಾರಣಕ್ಕೋಸ್ಕರನೇ ವಿರೋಧ ವ್ಯಕ್ತ ಆಗ್ತಿರುವಂಥದ್ದು. ಈ ವಿಚಾರವಾಗಿ ಸ್ವತಂತ್ರ ಸಂಸ್ಥೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಸ್ಪಷ್ಟವಾಗಿ ಹೇಳಿದ್ದು ಒಂದೇ ಮಾತು, ಯಾರು ಯಾವ ಮೂಲದಿಂದ ಹೋಗಿ ಕ್ರಿಶ್ಚಿಯಾನಿಟಿಗೆ ಸೇರಿಕೊಂಡ್ರು ಅನ್ನುವ ಡಾಕ್ಯುಮೆಂಟೇಶನ್ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಇದೆ. ಒಂದು ವೇಳೆ ಯಾರಾದ್ರೂ ಈಗ ದಲಿತ ಕ್ರಿಶ್ಚಿಯನ್ ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್ ಅಥವಾ ಲಿಂಗಾಯತ ಕ್ರಿಶ್ಚಿಯನ್, ಈಡಿಗ ಕುರುಬ ಕ್ರಿಶ್ಚಿಯನ್ ಅಂತಿದ್ರೆ ಅವರು ಕ್ರಿಶ್ಚಿಯಾನಿಟಿಯಲ್ಲೇ ಇರ್ತಾರೆಯೇ ವಿನಃ ಈಡಿಗ ಸಮುದಾಯಕ್ಕೋ, ಕುರುಬ ಸಮುದಾಯಕ್ಕೋ, ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೋ ಅವರು ಬರೋದಿಲ್ಲ. ಅವರಿಗೆ ಆ ಮೀಸಲಾತಿನೂ ಇರೋದಿಲ್ಲ. ಅವರು ಕ್ರಿಶ್ಚಿಯನ್ಸ್ ಅಷ್ಟೇ. ಆದರೆ ಅವರ ಮೂಲ ಏನಾಗಿತ್ತು, ಅವರ ರೂಟ್, ಅದು ಡಾಕ್ಯುಮೆಂಟೇಶನ್ ಆಗಬೇಕು. ಆ ಕಾರಣಕ್ಕೋಸ್ಕರ ಅದನ್ನು ತಗೋತಿರೋದು ಅನ್ನೋದನ್ನ ಸ್ಫುಟವಾಗಿ ಹೇಳಿದ್ದಾರೆ. ಆದರೆ ಈ ಸರ್ಕಾರಕ್ಕೆ ಅದನ್ನು ಕೂಡ ವಿವರಿಸಿ ಹೇಳಿಸಬಹುದಾದಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿದ್ದಂತಹ ಅಲ್ಲಿನ ಮೀಡಿಯಾ ಅಡ್ವೈಸರ್ಗಳೋ ಮಣ್ಣು ಮಸಿಗಳೋ ಈ ಕೆಲಸವನ್ನು ಮಾಡಲಿಲ್ಲ. ಇಷ್ಟು ದೊಡ್ಡ ವಿವಾದ ಆಗ್ತಿದ್ರೂ ಕೂಡ ಅದೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹೇಳಿರುವಂತಹ ಕ್ಲಾರಿಟಿಯನ್ನು ಸಂಬಂಧಪಟ್ಟವರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅವರವರ ಲೆಕ್ಕಾಚಾರಗಳು. 4ನೇ ಸುದ್ದಿ, ಜಾತಿಗಣತಿ ಕಿಚ್ಚಿಗೆ ಸ್ವಾಮೀಜಿಗಳು ಎಂಟ್ರಿ. ಒಕ್ಕಲಿಗ ಸಮಾಜದಿಂದ ಒಗ್ಗಟ್ಟು ಪ್ರದರ್ಶನ. ಬೆಂಗಳೂರಿನಲ್ಲಿ ಒಕ್ಕಲಿಗ ನಾಯಕರ ಸಭೆ. ರಾಜ್ಯದೆಲ್ಲೆಡೆ ಜಾತಿಗಣತಿಯ ಸುದ್ದಿಯೇ ಭಾರಿ ಸದ್ದು ಮಾಡ್ತಿದೆ. ಎಲ್ಲ ಸಮುದಾಯಗಳು ನಿರಂತರ ಸಭೆಗಳನ್ನು ಮಾಡ್ತಿದ್ದು ಜಾತಿಗಣತಿ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ. ಸೆಪ್ಟೆಂಬರ್ 20ರಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದ ಮಹತ್ವದ ಸಭೆ ಕರೆಯಲಾಗಿದೆ. ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, DCM DK ಶಿವಕುಮಾರ್, ಕುಣಿಗಲ್ ಶಾಸಕ
HD ರಂಗನಾಥ್ ಸೇರಿದಂತೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮಾಜದ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ತುಮಕೂರಿನಲ್ಲಿ ಒಕ್ಕಲಿಗ ಸಮುದಾಯದವರು ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ. ತಮ್ಮ ಉಪಜಾತಿ ಉಪ ಪಂಗಡಗಳನ್ನು ಮರೆತು ಒಟ್ಟಾಗಿ ಸಾಗುವ ಬಗ್ಗೆ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಜಾತಿ ಜನಗಣತಿ ಸಮಯದಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸುವಂತೆ ಸಲಹೆ ನೀಡಿದ್ದಾರೆ. ಒಗ್ಗಟ್ಟಾಗಿ ಹೋಗದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಕ್ಷೀಣಿಸಲಿದೆ. ನಮ್ಮಲ್ಲಿರುವ ಉಪಜಾತಿಗಳನ್ನು ಇಟ್ಟುಕೊಂಡೇ ಒಟ್ಟಾಗಬೇಕು. ಈಗಾಗಲೇ ಸಮುದಾಯದವರು ಸಂಘಟಿತರಾಗದೆ ಸಾಕಷ್ಟು ನೋವು ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ಒಂದಾದರೆ ಮಾತ್ರ ನಮ್ಮ ಶಕ್ತಿ ಉಳಿಯಲು ಸಾಧ್ಯ. ಹೀಗಂತ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಕರೆ ಕೊಟ್ಟಿರುವಂಥದ್ದು. ವಿಶೇಷ ಅಂದರೆ ಒಕ್ಕಲಿಗ ಸಂಘ ಕೂಡ ಜಾತಿ ಗಣತಿ ಮಾಡಬಾರ್ದು ಅಂತ ಕೋರ್ಟ್ ಮೊರೆ ಹೋಗಿದೆ. ಜೊತೆಯಲ್ಲಿ ಬ್ರಾಹ್ಮಣ ಸಂಘವೂ ಕೂಡ ಹೋಗಿರುವಂತಹ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮುದಾಯಗಳ ಒಳಿತಿಗಾಗಿ ಮತ್ತು ಸರ್ಕಾರ ದಾರಿ ತಪ್ಪಿ ಹೋಗ್ತಿದೆ ಅನ್ನುವಂಥದ್ದನ್ನು ಹೇಳುವ ಮೂಲಕ, ಯಾಕಂದರೆ ಅದು ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಒಂದು ಅಧಿಕಾರ, ಅದನ್ನು ಇವರು ಯಾಕೆ ಮಾಡೋಕ್ಕಾಗತ್ತೆ ಅನ್ನುವಂತಹ ಕಾರಣ ಕೊಟ್ಟು ವಿರೋಧ ವ್ಯಕ್ತಪಡಿಸ್ತಿದೆ ಒಕ್ಕಲಿಗ ಸಂಘ. ಇದೀಗ ಒಕ್ಕಲಿಗ ಸಂಘ ಕೂಡ ತಮ್ಮ ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ಲಿಂಗಾಯತ ಸಮಾಜದ ರೀತಿಯಲ್ಲೇ ಮೆಸೇಜ್ ಕೊಡುವ ಸಾಧ್ಯತೆಗಳಿದ್ದಿರಬಹುದು. ಆದರೆ ಅಹಿಂದ ಸರ್ಕಾರ ಅನ್ನುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಮೇಲ್ವರ್ಗಗಳ ವಿರೋಧವನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬಹುದು ಅಥವಾ ಅವರ ಮನವೊಲಿಸಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. 5ನೇ ಸುದ್ದಿ, ದಸರಾ ಉದ್ಘಾಟನೆಗೆ ವಿವಾದದಲ್ಲಿ ಭಾನುಗೆ ಜಯ. ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್, ಕಾನೂನು ಹೋರಾಟದ ಎಲ್ಲ ಬಾಗಿಲು ಬಂದ್. ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆ ವಿವಾದದಲ್ಲಿ ಕಾನೂನು ಹೋರಾಟದ ಎಲ್ಲ ಬಾಗಿಲುಗಳನ್ನು ಬಂದಾಗಿರುವಂಥದ್ದು. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ತಳ್ಳಿ ಹಾಕಿದೆ. ಇದಕ್ಕೂ ಮೊದಲು ಹೈಕೋರ್ಟ್ನಲ್ಲಿ ಇದೇ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಈ ನಿರ್ಧಾರದಿಂದ ಭಾನು ಮುಸ್ತಾಕ್ ಅವರ ಭಾಗವಹಿಸುವಿಕೆಗೆ ಸಂಬಂಧಿಸಿದ ಕಾನೂನು ತೊಡಕುಗಳು ಬಹುತೇಕವಾಗಿ ನಿವಾರಣೆಯಾಗಿರುವಂಥದ್ದು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಪರವಾಗಿ ಗೌರವ್ ಎನ್ನುವವರು ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿಗಳಾದ ವಿಕ್ರಮ್ ಸಾತ್ ಹಾಗೂ ಸಂದೀಪ್ ಮೆಹ್ತಾ ಅವರ ಒಳಗೊಂಡಂತಹ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿತ್ತು. ಪ್ರಾರಂಭದಲ್ಲೇ ಅರ್ಜಿಯನ್ನು ತಿರಸ್ಕರಿಸಿದ ಪೀಠ ಈ ಅರ್ಜಿ ವಿಚಾರಣೆಗೆ ಯೋಗ್ಯವಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿತ್ತು. ಅಷ್ಟೇ ಅಲ್ಲ, ಸಂವಿಧಾನದ ಪ್ರಸ್ತಾವನೆಯನ್ನು ಓದಿಲ್ಲದೆ ಇರೋರು, ಜಾತ್ಯತೀತತೆಯನ್ನು ಒಪ್ಪಿಕೊಳ್ಳದೆ ಇರುವಂಥವರು ಯಾರಿದ್ದಾರೆ, ಅದನ್ನು ನಾನು ನಿಮಗೆ ನೆನಪು ಮಾಡಿಕೊಡ್ಬೇಕಾ ಅಂತ ನ್ಯಾಯಾಧೀಶರೇ ಖುದ್ದಾಗಿ ಅರ್ಜಿದಾರರ ಪರ ವಕೀಲರಿಗೂ ಕೂಡ ತಿಳಿಸಿರುವಂಥದ್ದು. ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಅದು ಸರ್ಕಾರದ ಕಾರ್ಯಕ್ರಮ, ಅದು ನಾಡ ಹಬ್ಬ, ಅಲ್ಲಿ ಇಂತಹ ಧರ್ಮದವರು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೊಂದು ಮಾನದಂಡ ಮುಂದಿನ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ನೆಲದ ಅಂದರೆ ಭಾರತದಲ್ಲಿ ಹುಟ್ಟಿದ ಅದು ಯಾವುದೇ ಧರ್ಮೀಯರಿರಬಹುದು, ಅವರು ಭಾರತೀಯರು ಅನ್ನುವಂಥದ್ದನ್ನು ಅರ್ಥ ಮಾಡಿಸಿ ಕೊಟ್ಟಿರುವಂಥದ್ದು ಕಾನೂನಿನ ತೀರ್ಪು. ಅಲ್ಲಿಗೆ ಭಾನು ಮುಸ್ತಾಕ್ ಅವರೇ ಉದ್ಘಾಟನೆ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಮುಖಭಂಗ ಅಂತೂ ಆಗಿದೆ ಇನ್ನು ಮುಂದೆ, ಯಾಕಂದರೆ ಇದೊಂದೇ ಪ್ರಕರಣಕ್ಕೆ ಹೀಗಾಗಿದೆ. ಬೇರೆ ಪ್ರಕರಣ ಹೋದಾಗ ಬೇರೆ ರೀತಿಯಲ್ಲಿ ಜಡ್ಜ್ಮೆಂಟ್ ಸಿಗಬಹುದು. ಆದರೂ ಒಂದಂತೂ ಪಕ್ಕ ಆಗಿದೆ, ಅದು ಭಾನು ಮುಸ್ತಾಕ್ ಅವರೇ ಉದ್ಘಾಟನೆ ಮಾಡ್ತಾರೆ. ಕಾನೂನು ಮತ್ತು ಸಂವಿಧಾನ ಏನು ಹೇಳುತ್ತೋ ಅದೇ ಸತ್ಯವಾಗಿರುತ್ತೆ, ಅದೇ ಪರಮೋಚ್ಚವಾದಂತಹ ವಿಚಾರವೂ ಆಗಿರುತ್ತೆ. ಅದನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ ಈ ನೆಲದಲ್ಲಿ ಇರುವಂಥವ್ರು. 6ನೇ ಸುದ್ದಿ, ರಾಹುಲ್ ಗಾಂಧಿ ಆಪ್ತನ ಹೊಸ ವಿವಾದ, ಪಾಕ್ಗೆ ಹೋದರೆ ಮನೆಗೆ ಹೋದ ಅನುಭವ, ಸ್ಯಾಮ್ ಪಿತ್ರೋಡಾ ವಿರುದ್ಧ ಬಿಜೆಪಿ ಕಿಡಿ. ರಾಹುಲ್ ಗಾಂಧಿ ಆಪ್ತ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ವಿವಾದಗಳಿಂದಲೇ ಸುದ್ದಿ ಆಗ್ತಾರೆ. ಇದೀಗ ಪಾಕಿಸ್ತಾನಕ್ಕೆ ಹೋದರೆ ಮನೆಗೆ ಹೋದ ಅನುಭವ ಆಗುತ್ತೆ ಅನ್ನುವ ಮೂಲಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಕೊಡುವ ಮೂಲಕ ಹೊಸ ವಿವಾದವನ್ನು ಹುಟ್ಟು ಹಾಕಿದ್ದಾರೆ. ಪಿತ್ರೋಡಾ ಅವರ ಹೇಳಿಕೆಯಿಂದಾಗಿ ಬಿಜೆಪಿ ಈಗ ಕಾಂಗ್ರೆಸ್ ಮೇಲೆ ಟೀಕಾ ಪ್ರಹಾರವನ್ನೇ ನಡೆಸುತ್ತಿದೆ. ಸ್ಯಾಮ್ ಪಿತ್ರೋಡಾ ಅವರು ಪಾಕಿಸ್ತಾನ ತನ್ನ ತವರು ಎಂದು ಭಾವಿಸಿದ್ದಾಗಿ ಹೇಳಿದ್ದಾರೆ. 26/11 ಉಗ್ರ ದಾಳಿಯ ನಂತರ ಯುಪಿಎ ಪಾಕಿಸ್ತಾನದ ವಿರುದ್ಧ ಯಾವುದೇ ಬಲವಾದ ಕ್ರಮ ಕೈಗೊಳ್ಳದಿರುವುದರಲ್ಲಿ ಅಚ್ಚರಿ ಏನಿಲ್ಲ ಎಂದು ಬಿಜೆಪಿ ಹೇಳಿದೆ. ಈ ಹಿಂದೆ ಚೀನಾ ದೇಶ ನಮ್ಮ ಶತ್ರುವಲ್ಲ ಎಂಬ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ನಾನು ಬಾಂಗ್ಲಾದೇಶಕ್ಕೆ ಹೋಗಿದ್ದೇನೆ, ನಾನು ನೇಪಾಳಕ್ಕೆ ಹೋಗಿದ್ದೇನೆ, ಎಲ್ಲ ಕಡೆಯೂ ನನಗೆ ಬೇರೆ ದೇಶದಲ್ಲಿರುವಂತೆ ಭಾಸವಾಗಿಲ್ಲ ಎಂದು ಸ್ಯಾಮ್ ಪಿತ್ರೋಡಾ ಹೇಳಿದರು. ಭಾರತ ಚೀನಾ ವಿವಾದವು ಯಾವಾಗಲೂ ಹೆಚ್ಚಾಗಿ ಅತಿರೇಕಕ್ಕೆ ಹೋಗುತ್ತದೆ, ಆದರೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸ್ಯಾಮ್ ಪಿತ್ರೋಡಾ ಅನ್ನುವಂತಹ ಈ ವ್ಯಕ್ತಿ ಪದೇ ಪದೇ ದೇಶದ ಅಖಂಡತೆ ಮತ್ತು ಏಕತೆಯನ್ನು ಪ್ರಶ್ನಿಸುವಂತಹ ಮತ್ತು ರಾಷ್ಟ್ರಪ್ರೇಮಿಗಳನ್ನು
ಈ ನೆಲಕ್ಕಿಂತಲೂ ಹೊರಗಿನ ನೆಲ ಚೆನ್ನಾಗಿದೆ ಅಂದಾಗ ಯಾರಿಗಾದ್ರೂ ಹೃದಯ ಉರಿಯುತ್ತಲ್ವ? ಈ ತಾಯಿಯನ್ನು ಯಾರಾದರೂ ಹೊಗಳಿದೆ, ಪಕ್ಕದ ಮನೆಯವ್ರನ್ನ ಹೊಗಳಿದ್ರೆ. ಆದರೂ ಸ್ಯಾಮ್ ಪಿತ್ರೋಡಾ ಅವರನ್ನು ಇನ್ನೂ ಪೋಷಿಸಿ ಬೆಳೆಸುತ್ತಿರುವಂತಹ ಆ ಪಕ್ಷ ಅಂಥ ವಿವಾದಗಳ ಮಹಾನ್ ಸಾಮ್ರಾಟನನ್ನು ಯಾಕೆ ಉಳಿಸ್ಕೊಂಡಿದೆಯೋ ಗೊತ್ತಿಲ್ಲ. ತುಂಬ ಓದ್ಕೊಂಡಿರೋರು ಮಾತ್ರ ಹೀಗೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಪ ಸ್ವಲ್ಪ ಗೊತ್ತಿರೋರು, ಇವ್ರು ಹೇಳಿದ್ರೆ ಕೇಳಿ ತಿಳ್ಕೊಂಡು ತಿದ್ದುಕೊಳ್ಳುವಂಥವ್ರು ಇಂಥ ಹೇಳಿಕೆಗಳನ್ನು ಕೊಡೋದಿಲ್ಲ. ಆದಾಗ್ಯೂ ಸ್ಯಾಮ್ ಪಿತ್ರೋಡಾ ಅವರು ಕಾಂಗ್ರೆಸ್ನ ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷ. 7ನೇ ಸುದ್ದಿ, ಬೆಂಗಳೂರು ರಸ್ತೆ ಗುಂಡಿಯ ವಿವಾದ ತೀವ್ರ, ಬ್ಲ್ಯಾಕ್ ಬಗ್ ಟ್ವೀಟ್ ನಂತರ ರಾಜಕೀಯ ಬಿಸಿ. ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ವ್ಯಂಗ್ಯ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರ ಇದೀಗ ತೀವ್ರ ರಾಜಕೀಯ ಹಾದಿ ಹಿಡಿದಿದೆ. ಬ್ಲ್ಯಾಕ್ ಬಗ್ ಕಂಪನಿಯ ಸಿಇಒ ಅವರ ಟ್ವೀಟ್ ನಂತರ ಈ ವಿಷಯ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಒಳಗೆ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚುವುದಾಗಿ ಘೋಷಿಸಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದು, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರಿನ ಪ್ರತಿಷ್ಠೆಗೆ ಇದು ಘೋರ ಪೆಟ್ಟು ಬಿದ್ದಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಸೇರಿಕೊಂಡು ಈ ಅಪಮಾನ ಮಾಡಿದ್ದಾರೆ. ಅವರೇ ಈ ಅಪಮಾನಕ್ಕೆ ಹೊಣೆಗಾರರು ಅಂತ ಹೇಳಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದು, ಸೂಪರ್ ಸಿಎಂ ಶ್ರೀ ಸುರ್ಜೇವಾಲಾ ಅವರಿಗೆ ಗುಂಡಿಗಳ ನಗರಕ್ಕೆ ಸ್ವಾಗತ. ಸ್ಟಾರ್ ಹೋಟೆಲ್ ಒಳಗೆ ನಿಮ್ಮ ಸಭೆಗಳನ್ನು ಮುಗಿಸುವುದು ಉತ್ತಮ. ಯಾಕಂದರೆ ಹೊರಗೆ ಬಂದರೆ ಬೆಂಗಳೂರಿನ ರೋಲರ್ ಕೋಸ್ಟರ್ ರಸ್ತೆಗಳಿಗೆ ಸುರಕ್ಷತಾ ಸಾಧನಗಳು ಹಾಗೂ ಕಸದ ದುರ್ವಾಸನೆಗೆ ಮೂಗಿನ ಕ್ಲಿಪ್ ಬೇಕಾಗುತ್ತದೆ. ಉಪಮುಖ್ಯಮಂತ್ರಿಯವರೇ, ನಿಮ್ಮ ಘನತೆಯನ್ನು ಕಳೆದುಕೊಳ್ಳಬೇಡಿ. ಬೆಂಗಳೂರಿನ ನಾಗರಿಕರು ರಾಜ್ಯಕ್ಕೆ ನೀಡಿರುವ ಕೊಡುಗೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿರುವಂಥದ್ದು. ಇನ್ನು 8ನೇ ಸುದ್ದಿ, ಮಹೇಶ್ ತಿಮ್ರೋಡಿಗೆ ಮತ್ತೆ ನೋಟಿಸ್. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ತನಿಖೆ, ಬಂಗ್ಲೆಗುಡ್ಡದಲ್ಲಿ ತಲೆಬುರುಡೆಗಳ ರಹಸ್ಯ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ SIT ಶೋಧ ಕಾರ್ಯ ರಹಸ್ಯಗಳ ಬೆನ್ನತ್ತಿತ್ತು. 7 ಸ್ಥಳಗಳಿಂದ 7 ತಲೆಬುರುಡೆಗಳು ಹಾಗೂ 100 ಮೂಳೆಗಳ ಕಳೆಬರಹವನ್ನು ವಶಪಡಿಸಿಕೊಂಡಿದೆ. ದಟ್ಟ ಕಾಡನ್ನು ಬಗೆದಿಲ್ಲ. ಆದಾಗ್ಯೂ ಮೇಲ್ಭಾಗದಲ್ಲೇ ಇಷ್ಟೊಂದು ಅವಶೇಷಗಳು ಸಿಕ್ಕಿರುವಂಥದ್ದು ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಆದರೆ ಈ ಬುರುಡೆಗಳು ಪುರುಷರದ್ದೋ ಮಹಿಳೆಯರದ್ದೋ ಎಂಬ ಅನುಮಾನ ಮೂಡಿವೆ. ಇದೀಗ ಅವುಗಳ ಬಗ್ಗೆ FSL ಪರೀಕ್ಷೆ ನಡೆಯುತ್ತಿದೆ. ವರದಿ ಇನ್ನೂ ಬಂದಿಲ್ಲ. ಮಹೇಶ್ ತಿಮ್ರೋಡಿ ಮನೆಯಲ್ಲಿಲ್ಲದ ಮೇಲೆ ಪೊಲೀಸರು ಮನೆಯ ಬಾಗಿಲಿಗೆ ನೋಟಿಸ್ ಅಂಟಿಸಿದ್ದಾರೆ. ಬೆಳತಂಗಡಿ ಪೊಲೀಸರು ಮಹೇಶ್ ತಿಮ್ರೋಡಿಗೆ ಸೆಪ್ಟೆಂಬರ್ 21ರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಭಯೋತ್ಪಾದನೆ ಹಾಗೂ ಶಸ್ತ್ರಾಸ್ತ್ರ ಕಾನೂನು ಉಲ್ಲಂಘನೆಯ ಆರೋಪದಡಿ ತನಿಖೆ ನಡೆಯುತ್ತಿದೆ. ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಗನ್, ತಲವಾರ್ ಪತ್ತೆಯಾಗಿದ್ವು. ವಶದಲ್ಲಿರುವ ಬಂದೂಕಿನ ಪರವಾನಗಿ ಇರದಿರುವ ಸಾಧ್ಯತೆ ಮೇಲೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಸ್ತ್ರಾಸ್ತ್ರ ಕಾಯ್ದೆಯ ಪ್ರಕಾರ ಲೈಸೆನ್ಸ್ ಇಲ್ಲದೆ ಬಂದೂಕು ಅಥವಾ ಗುಂಡುಗಳನ್ನು ಹೊಂದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ತಿಮ್ರೋಡಿಯನ್ನು ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆಯೂ ಇದೆ. ಸದ್ಯ ಸೆಪ್ಟೆಂಬರ್ 21ರಂದು ತಿಮ್ರೋಡಿ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಸ್ಪಷ್ಟನೆಯನ್ನು ನೀಡಬೇಕಿದೆ. ಇದು ತುಂಬ ದೊಡ್ಡ ಕೇಸ್ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಅವರ ಮನೆಯಲ್ಲಿ ಸಿಕ್ಕಂತಹ 2 ತಲವಾರ್ ಮತ್ತು ಆ ಬಂದೂಕುಗಳ ಲೈಸೆನ್ಸ್ಗಳನ್ನು ಅಥವಾ ಸೂಕ್ತ ಕಾರಣಗಳನ್ನು ಸಂಬಂಧಪಟ್ಟ ತನಿಖಾಧಿಕಾರಿ, ವಿಚಾರಣಾಧಿಕಾರಿ ಯಾರಿರ್ತಾರೆ ಅವರ ಮುಂದೆ ಸಬ್ಮಿಟ್ ಮಾಡಿ ಬಂದರೆ ಮುಂದಕ್ಕೆ ಏನಾಗಲ್ಲ. ಒಂದು ವೇಳೆ ಅವರ ಹತ್ರ ಲೈಸೆನ್ಸ್ ಇಲ್ಲ ಅಂದರೆ ಲೈಸೆನ್ಸ್ ಇಲ್ಲದ ಕಾರಣಕ್ಕೆ ಯಾವ ಕ್ರಮ ಕೈಗೊಳ್ಳಬೇಕಾಗುತ್ತೋ ಪೊಲೀಸರು ಅಥವಾ ಕಾನೂನು, ಕೋರ್ಟ್, ಅದು ಆಗತ್ತೆ. ಆದಾಗ್ಯೂ ಹೀಗೆ ಪದೇ ಪದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ವಿಚಾರಣೆ ಹೆಸರಿನಲ್ಲಿ ಕರೆಸ್ತಿರುವಂತಹ ಪೊಲೀಸ್ ಇಲಾಖೆಯ ಕ್ರಮದ ಬಗ್ಗೆ ಇತ್ತೀಚೆಗೆ ತಿಮ್ರೋಡಿ ಅವರು ಹೇಳಿದ್ದು, ನನಗೆ ಬೇಕಂತಲೇ ಟಾರ್ಚರ್ ಕೊಡ್ತಿದ್ದಾರೆ ಎನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ನಾನು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ನಾನು ಒಂದು ಮನವಿ ಮಾಡ್ಕೋತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಹಂಚಿಕೊಂಡಿದ್ರು. ಎಲ್ಲ ಒಂದು ಕಡೆ ಸಾಕ್ಷಿ ಹೇಳಲು ಹೊರಟಂತಹ ಅಥವಾ ಒಂದು ಹೆಣ್ಣು ಮಗಳ ಪರವಾಗಿ ನಿಂತಹ ಕೆಲವರನ್ನು ಈ ರೀತಿ ಜನ ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ. ಒಂದು ವ್ಯವಸ್ಥೆಯ ಮೇಲಿನ ನಂಬಿಕೆ ಮತ್ತು ಅಪನಂಬಿಕೆಗಳ ವರ್ಗೀಕರಣ ಕೂಡ ಜನ ಮಾಡ್ತಾರೆ. ನಾಳೆ ವ್ಯವಸ್ಥೆಯನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂತಹ ಸ್ಥಿತಿಗೆ ಬರ್ತಾರೆ. ಇದೆಲ್ಲ ಏನೇ ಇರಬಹುದು, ಆದರೆ ಕಾನೂನು ಒಂದೇ ಈ ನೆಲದಲ್ಲಿ, ಎಲ್ಲರಿಗೂ ಒಂದೇ. ಇವತ್ತು ತಿಮ್ರೋಡಿ, ನಾಳೆ ಆರೋಪ ಯಾರ ಮೇಲೆ ಬಂದಿದೆಯೋ ಅಂಥವ್ರ ಮೇಲೂ ಆರೋಪ ನಿಜವಾದರೆ ಅವ್ರಿಗೂ ಕೂಡ ಈ ನೆಲದ ಕಾನೂನು ಒಂದೇ ಆಗಿರುತ್ತೆ, ಆಗಿರಬೇಕು, ಆಗುತ್ತದೆ ಅನ್ನುವಂಥದ್ದೇ ಈ ನೆಲ.
ಈ ನೆಲದಲ್ಲಿ ಹೇಳುವಂತಹ ಸತ್ಯಮೇವ ಜಯತೆ ಅನ್ನೋ ಮಾತು. ಇನ್ನು 9ನೇ ಸುದ್ದಿ ಬರ್ತಾ ಇದೆ ಕಾಂತಾರ ಚಾಪ್ಟರ್ 1 ಟ್ರೈಲರ್. ಕಾಂತಾರ ಟ್ರೈಲರ್ಗೆ ಕೌಂಟ್ ಡೌನ್ ಶುರು. ಸೆಪ್ಟೆಂಬರ್ 22ಕ್ಕೆ ಕಾಂತಾರ ಟ್ರೈಲರ್ ಬಿಡುಗಡೆ. ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ನಿರೀಕ್ಷೆಯಲ್ಲಿರುವಂತಹ ಕಾಂತಾರ ಚಾಪ್ಟರ್ 1 ಚಿತ್ರತಂಡ ಹೊಸ ಅಪ್ಡೇಟ್ ಕೊಟ್ಟಿದೆ. ಕಾಂತಾರ ಟ್ರೈಲರ್ ಬಿಡುಗಡೆಗೆ ದಿನಾಂಕವನ್ನು ಚಿತ್ರತಂಡ ಅಧಿಕೃತವಾಗಿ ಘೋಷಿಸಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೂ ಇಂಗ್ಲಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಪ್ರೇಕ್ಷಕರು ಟ್ರೈಲರ್ ವೀಕ್ಷಿಸಬಹುದಾಗಿದೆ. ಟ್ರೈಲರ್ ಅನ್ನು ಹೊಂಬಾಳೆ ಫಿಲಮ್ಸ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ರಿಷಬ್ ಶೆಟ್ಟಿ ಚಿತ್ರೀಕರಣ ಮತ್ತು ಕಥೆಯನ್ನು ಬಹಳ ಗುಟ್ಟಾಗಿ ಇಟ್ಟಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇವಲ 2 ಪೋಸ್ಟರ್ಗಳು ಮತ್ತು 1 ಮೇಕಿಂಗ್ ವಿಡಿಯೋ ಮಾತ್ರವೇ ಬಿಡುಗಡೆಯಾಗಿದೆ. ಇದುವರೆಗೆ ಯಾವುದೇ ಹಾಡುಗಳು ಅಥವಾ ಪ್ರೀ ರಿಲೀಸ್ ಕಾರ್ಯಕ್ರಮಗಳು ನಡೆದಿಲ್ಲ. ಆದರೆ ಈಗ ಟ್ರೈಲರ್ ಬಿಡುಗಡೆಗೆ ಪ್ರೇಕ್ಷಕರು ಅತಿ ಹೆಚ್ಚು ಕಾತುರದಿಂದ ಕಾಯ್ತಿದ್ದಾರೆ. ಸದ್ಯ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಸೆಪ್ಟೆಂಬರ್ 22, 2025 ಮಧ್ಯಾಹ್ನ 12:45ಕ್ಕೆ ಬಿಡುಗಡೆಯಾಗಲಿದೆ. KGF 2 ಸಿನಿಮಾದ ಟ್ರೈಲರ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅತ್ಯಂತ ವೀಕ್ಷಣೆ ಪಡೆದಿದ್ದಾಗ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಈ ದಾಖಲೆಗಳನ್ನು ಮೀರಿಸುವ ಸಾಧ್ಯತೆ ಇದ್ದು ಪ್ರೇಕ್ಷಕರಲ್ಲಿ ಭಾರೀ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಭಾರತದ ಸಿನಿಮಾಗಳಿಗೆ, ಅದರಲ್ಲೂ ದಕ್ಷಿಣ ಭಾರತದ ಸಿನಿಮಾಗಳಿಗೆ ಉತ್ತರ ಅಮೆರಿಕ ಬಲು ದೊಡ್ಡ ಮಾರುಕಟ್ಟೆ. ಅಲ್ಲಿ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಆರಂಭವಾಗಿದೆ. ಅಮೆರಿಕದಲ್ಲಿ ಮಾತ್ರವೇ ಅಲ್ಲದೆ ವಿಶ್ವದ ಹಲವು ದೇಶಗಳಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಏಕಕಾಲಕ್ಕೆ ಬಿಡುಗಡೆ ಆಗಲಿದೆ. ಇನ್ನು 10ನೇ ಸುದ್ದಿ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡಿರುವ ಖ್ಯಾತ ಗಾಯಕ ಜುಬಿನ್ ಗರ್ಗ್ ದುರಂತ ಅಂತ್ಯ ಕಂಡಿದ್ದಾರೆ. ಸಿಂಗಾಪುರದಲ್ಲಿ ಸ್ಕೂಬಾ ಡೈವ್ ಸಾಹಸ ಮಾಡುವಾಗ ಜುಬಿನ್ ಗರ್ಗ್ ನಿಧನ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಪೊಲೀಸರ ವರದಿಯಂತೆ ಜುಬಿನ್ ಅವರನ್ನು ನದಿಯೊಂದರಿಂದ ಹೊರಗೆ ತೆಗೆಯಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಾದರೂ ಜುಬಿನ್ ಅವರು ಚಿಕಿತ್ಸೆ ಫಲಿಸದೆ ನಿಧನ ಹೊಂದಿದ್ದಾರೆ. ಅಸ್ಸಾಂ ಮೂಲದವರಾದಂತಹ ಜುಬಿನ್ ಅಸ್ಸಾಮಿ ಸಿನಿಮಾಗಳ ಖ್ಯಾತ ನಟರಾಗಿದ್ದರು. ಕನ್ನಡದಲ್ಲಿ ಗಣೇಶ್ ನಟಿಸಿರುವ ಹುಡುಗಾಟ ಸಿನಿಮಾದ ಒಮ್ಮೊಮ್ಮೆ ಹೀಗೂ, ಮಹಾರುದ್ರ ಸಿನಿಮಾದ ಅಮ್ಮ ನೀನು, ಪರಿಚಯ ಸಿನಿಮಾದ ಹಾಡುಗಳನ್ನು ಜುಬಿನ್ ಗರ್ಗ್ ಹಾಡಿದ್ರು. ಹಿಂದಿಯಲ್ಲಿ ದಿಲ್ಸೆ, ಗ್ಯಾಂಗ್ಸ್ಟರ್, ಅಶೋಕ, ಕ್ರಿಶ್ ಇನ್ನು ಹಲವಾರು ಜನಪ್ರಿಯ ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಬಹುಮುಖ ಪ್ರತಿಭೆ ಆಗಿದ್ದಂತಹ ಜುಬಿನ್ ಗಾಯಕರಾಗಿ ಮಾತ್ರವಲ್ಲದೆ ಅಸ್ಸಾಮಿ ಭಾಷೆಯ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ರು. ಹಲವು ನಿರ್ದೇಶಕರು ಇದೀಗ ಸಂಗೀತ ನಿರ್ದೇಶಕರು ಸೇರಿದಂತೆ ಚಿತ್ರತಂಡ, ಚಿತ್ರರಂಗ ಕಂಬನಿ ಮಿಡಿದಿದೆ. ಇದು ಇವತ್ತಿನ ಟಾಪ್ 10 ಸುದ್ದಿಗಳಾಗಿದ್ವು. ನಾಳೆ ಕೂಡ ಇಂಥದ್ದೇ ಒಂದಷ್ಟು ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.